ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮಾರ್ಚ್ 17ರಂದು ಸಾಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತ್ಯೋತ್ಸವ ಅಂಗವಾಗಿ ಬೃಹತ್ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಾರ್ಚ್ 17ರ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಗಣಪತಿ ದೇವಸ್ಥಾನದಿಂದ ಸಾಗರದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದ ಶೋಭಾಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂಜೆ 5 ಗಂಟೆಗೆ ಸಾಗರದ ಗಾಂಧಿ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಿಲಿಂದ್ ಶ್ರೀಕಾಂತ್ ಪರಾಂಡೆ ನೆರವೇರಿಸುವರು. ಜಡೆ ಸಂಸ್ಥಾನ ಮಠದ ಡಾ ಮಹಂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ದಿಕ್ಸೂಚಿ ಭಾಷಣಕಾರರಾಗಿ ಪ್ರಖರ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಭಾಗವಹಿಸುವರು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ, ಸೋಮಶೇಖರ್, ಕಿರಣ್, ಪ್ರವೀಣ್, ಸುನಿಲ್ ರುದ್ರಪ್ಪ, ನವೀನ್ ಎಳವರಸೆ, ರಾಮು ಚೌಹಾಣ್ ಮುಂತಾದವರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶೋಭಾಯಾತ್ರೆ, ಬೃಹತ್ ಮಟ್ಟದ ಶೋಭಾಯಾತ್ರೆ ಇರುತ್ತೆ. ಮಧ್ಯಾಹ್ನ 2:30ಗೆ ಶುರುವಾಗಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮಾರಿಗುಡಿ ಸರ್ಕಲ್ ಮುಖಾಂತರ ಗಾಂಧಿ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಿಲಿಂದ್ ಪರಾಂದೇಜಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಾಂತ ಸಂಯೋಜಕರಾದ ಬಜರಂಗದಳ ಸಂಯೋಜಕರಾದ ಚಿತ್ರದುರ್ಗದ ಪ್ರಭಂಜನ್ ಸೂರ್ಯ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಸಂತೋಷ್ ಶಿವಾಜಿ ಅವರು ವೇದಿಕೆಯಿದ್ದಾರೆ. ಹಾಗೆ ಎಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ವಿಭಾಗಿನ ಎಲ್ಲ ಪ್ರಮುಖರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗರದ ಜನತೆಯಲ್ಲಿ ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ಹಾಗೆ ಗ್ರಾಮಾಂತರ ಭಾಗದಿಂದಲೂ ಹೆಚ್ಚಿನ ಯುವ ಪೀಳಿಗೆ ಬರಬೇಕು ಅಂತ ಕೇಳ್ಕೊತೀವಿ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಬರೀ ಹಿಂದೂ ಸಮಾಜಕ್ಕೆ ಬರೀ ಒಂದು ಜಾತಿಗೆ ಸೀಮಿತರಾಗದೆ ಬರೀ ಪ್ರತಿಯೊಂದು ಹಿಂದೂಗಳಿಗೂ ಅವರು ಏನು ಇವತ್ತು ಹಿಂದೂ ಸಮಾಜ ಉಳಿಬೇಕಾದ ಹೋರಾಟದ ಮುಖಾಂತರ ಅವರ ತ್ಯಾಗ ಬಲಿದಾನ ಏನು ಅನ್ನೋದನ್ನ ಮುಂದಿನ ಪೀಳಿಗೆ ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಪೋಷಕರು ಮುಂದಿನ ಪೀಳಿಗೆಗೆ ಒಂದು ಇತಿಹಾಸ ಅರಿವು ಮೂಡಿಸುವಂತ ಕೆಲಸ ಪೋಷಕರು ಮಾಡಬೇಕು. ಅವರು ಅಷ್ಟರ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ಉಳಿವಿಗೆ ಯಾರೆಲ್ಲ ಕಾರಣ ಆಗಿದ್ದು ಅನ್ನೋದನ್ನ ಅವರು ತಿಳಿಸ್ಕೊಡುವಂತ ಕೆಲಸಗಳನ್ನ ಮಾಡಬೇಕು. ಮುಂದಿನ ಪೀಳಿಗೆ ವಿದ್ಯೆ ಜೊತೆಗೆ ಇತಿಹಾಸ ಅರಿಯುವ ಕೆಲಸಗಳನ್ನ ಮಾಡಬೇಕು. ಯಾಕಂದ್ರೆ ಇವತ್ತಿನ ಪಠ್ಯ ಪುಸ್ತಕದಲ್ಲಿ ಯಾರು ಕೂಡ ಇತಿಹಾಸದ ಬಗ್ಗೆ ಯಾರು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಸನಾತನ ಇತಿಹಾಸ ಏನು ಅನ್ನೋದನ್ನ ಇಂದಿನ ಪೀಳಿಗೆ ಮಕ್ಕಳು ಅರ್ಥ ಮಾಡ್ಕೋಬೇಕು. ಅದನ್ನ ಉಳಿಸಿ ಬೆಳೆಸುವಲ್ಲಿ ಅವರ ಒಂದು ಜವಾಬ್ದಾರಿ ತುಂಬಾ ಇದೆ ಅಂತ ನಾನು ಹೇಳ್ಕೊತೀನಿ. ಹಾಗಾಗಿ ನಾವು ಇತಿಹಾಸ ತಿಳಿಯೋದ್ರ ಮುಖಾಂತರ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಇತಿಹಾಸ ಬೇಕಾದಷ್ಟಿದೆ. ನಾವು ನಮ್ಮ ಸಾಗರದ ಹೆಮ್ಮೆ ಕೆರಳಿ ಚೆನ್ನಮ್ಮನ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ. ಈ ಹಿಂದೂ ಸಾಮ್ರಾಜ್ಯದ ಕನಸಿಗೆ ಚೆನ್ನಮ್ಮ ಕೂಡ ಒಂದು ಬೃಹತ್ತಾದ ಒಂದು ಒಳ್ಳೆ ಕೆಲಸನ ಮಾಡಿದೆ ಅನ್ನೋದು ರಾಜಾರಾಮರನ್ನ ಅವರು ಶಿವಾಜಿ ಮಹಾರಾಜರನ್ನ ಅಲ್ಲಿ ಇಟ್ಕೊಂಡು ಅವರ ಪುತ್ರ ಇಟ್ಕೊಂಡು ಅವರಿಗೆ ಆಶ್ರಯ ಕೊಟ್ಟು ಅವರನ್ನ ಕಾಪಾಡಿ ಅವ್ರ ಜೊತೆ ಯುದ್ಧಕ್ಕೆ ಸಹಕರಿಸಿ ಅವರ ಜೀವನ ಅವರನ್ನ ಇದಕ್ಕೆ ಅವರ ಎದುರಾಳಿಯಾಗಿ ನಿಂತು ಸಹಕರಿಸಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಅದೆಲ್ಲ ಹತ್ತುಗಳ ಕೆಲಸ ಇಂದಿನ ಪೀಳಿಗೆ ಮಕ್ಕಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ತೆ. ಕಾರ್ಯಕ್ರಮವನ್ನು ಒಕ್ಕಲಿಗ ಸಭಾವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 700 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ರಕ್ತದ ಅವಶ್ಯಕತೆ ಸಾಗರದಲ್ಲಿ ತುಂಬಾ ಇರುವುದರಿಂದ ಪ್ರತಿದಿನ ರೋಟರಿ ಸಂಸ್ಥೆಯವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ತಕ್ಷಣಕ್ಕೆ ನಮ್ಮ ಗ್ರೂಪ್ಗಳನ್ನು ನಾವು ಹಾಕ್ತೀವಿ. ತಕ್ಷಣಕ್ಕೆ 2-3 ಕಾರ್ಯಕರ್ತರು ಹೋಗಿ ಬ್ಲಡ್ ಕೊಡುವಂಥ ಕೆಲಸ ಪ್ರತಿನಿತ್ಯ ಆಗ್ತಾ ಇದೆ. ಹಾಗೆ ವರ್ಷಕ್ಕೊಮ್ಮೆ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ತೀವಿ. ಅತಿ ಹೆಚ್ಚು ರಕ್ತದಾನ ಶಿಬಿರವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಹಾಗೆ ಹೋರಾಟಗಳು ಯಶಸ್ವಿಯಾಗಿ ಹೋರಾಟಗಳಾಗ್ತಾ ಇದ್ದಾವೆ. ಹಾಗೆ ಬಿಡಾಡಿ ಗೋವುಗಳಿಗೆ ಚಿಕಿತ್ಸೆ ಸಹ ಸುಮಾರು 180 ಬಿಡಾಡಿ ಗೋವುಗಳಿಗೆ ಚಿಕಿತ್ಸೆ ಸಹ ಈ ವರ್ಷದಲ್ಲಿ ನಾವು ಮಾಡಿದ್ದೀವಿ. ಇದರಂತೆ ಎಲ್ಲ ಹಿಂದೂ ಬಾಂಧವರು, ಸಮಸ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬರಬಹುದು. ಯಾಕಂದ್ರೆ ಇದು ಕೇವಲ ಒಂದು ಜಾತಿ ಸೀಮಿತವಾಗಲ್ಲ, ಇಡೀ ಸಾಗರದ ಹಿಂದೂ ಸಮಾಜಕ್ಕೆ ಗ್ರಾಮಾಂತರ ಪ್ರದೇಶದಿಂದಲೂ ಸಹ ಈ ಒಂದು 2 ಕಾರ್ಯಕ್ರಮಗಳಿಗೆ ಬರಬೇಕು, ಯಶಸ್ವಿಗೊಳಿಸಬೇಕು. ಹಾಗೆ ಹಿಂದೂ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಸಾಗರದಲ್ಲಿ ಸೋಮವಾರ ಆಗಬೇಕು ಅಂತ ಹೇಳಿ ಈ ಮೂಲಕ ಹಿಂದೂ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೇವೆ.